ರೀನಾ ಸಿಂಧು ಅನ್ನೋ ಫುಲ್ ಟೈಮ್ ಈ ರೀಲ್ಸ್ ರಾಣಿ ಪಾರ್ಟ್ ಟೈಮ್ ಫಿಸಿಯೋಥೆರಪಿಸ್ಟ್ ಇದೀಗ ಪೊಲೀಸರ ಚೀಫ್ ಗೆಸ್ಟ್ ಆಗಿದ್ದಾಳೆ. 36 ವರ್ಷದ ರೀನಾ ತನಗಿಂತ 20 ವರ್ಷ ಸೀನಿಯರ್ ಆಗಿದ್ದ ದೆಹಲಿಯ ರಾಜ್ ಕೋರಿಯಾ ನಿವಾಸಿ ರವೀಂದ್ರ ಕುಮಾರ್ ಅನ್ನೋ ಉದ್ಯಮಿಯನ್ನ ಮದುವೆಯಾಗಿದ್ಲು. ಇಬ್ಬರು ಮಕ್ಕಳು ಇದ್ರು, ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಇದೇ ಜೂನ್ ಆರಂಭದಲ್ಲಿ ಏಕಾಏಕಿ ರವೀಂದ್ರ ಕುಮಾರ್ ಕಣ್ಮರೆಯಾದ್ರು. ಗಂಡ ಕಾಣ್ತಿಲ್ಲ ಅಂತ ಒದ್ದಾಡಿ ಹೋಗಿದ್ಲು ಈಕೆ. ಇನ್ನೇನು ಪೊಲೀಸರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಹೊತ್ತಿಗೆ ಸರಿಯಾಗಿ ಒಂದು ಫೋನ್ ಕಾಲ್ ಬಂತು ನೋಡಿ. ನೀವು ರೀನಾ ಸಿಂಧುನ, ನಾವು ಉತ್ತರಾಖಂಡ್ ಪೊಲೀಸರು, ಇಲ್ಲಿ ಕೊತ್ವಾಡ್ ಬಳಿ ನಿಮ್ಮ ಗಂಡಸರೊಬ್ಬರ ಶವ ಸಿಕ್ಕಿದೆ, ಬಂದು ನೋಡ್ಬೋದಾ ಅಂದಿದ್ರು. ಉದ್ಯಮಿ ರವೀಂದ್ರ ಕುಮಾರ್ ಅಣ್ಣ, ಹೌದು ಇದು ನನ್ನ ತಮ್ಮನದ್ದೇ ಶವ ಅಂತ ಖಚಿತಪಡಿಸಿದ್ರು. ಅಲ್ಲಿಗೆ ರೀನಾ ಸಿಂಧು ಗಂಡ ರವೀಂದ್ರ ಕುಮಾರ್ ನನ್ನ ಕೊಂದಿದ್ಯಾರು ಅನ್ನೋ ನಿಟ್ಟಿನಲ್ಲಿ ಕೊತ್ವಾಡ್ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರು. ಮೃತ ರವೀಂದ್ರ ಕುಮಾರ್ 2 ಕಾಲು ಮುರಿದು ಹೋಗಿದ್ವು. ಅವರ ಕಾರು ಅನಾಥವಾಗಿ ನಿಂತಿತ್ತು. ಆಕ್ಸಿಡೆಂಟ್ ಇರಬಹುದು ಅನ್ಕೊಳ್ಳೋ ರೀತಿ ಅಲ್ಲಿನ ಚಿತ್ರಣ ಇತ್ತು. ಆದ್ರೆ ಅದೊಂದು ಸಿಸಿಟಿವಿ ದೃಶ್ಯ ಬೆಚ್ಚ ಬೀಳ್ಸಿತ್ತು. ಕೊತ್ವಾಡ ಪೊಲೀಸರಿಗೆ ಸಿಕ್ಕ ಸಿಸಿಟಿವಿ ದೃಶ್ಯದಲ್ಲಿ ಇದೇ ರೀನಾ ಸಿಂಧು ಅನಾಮಧೇಯ ಯುವಕನೊಂದಿಗೆ ಕೊತ್ವಾಡ ಬಳಿಯ ರೆಸಾರ್ಟ್ ಬಳಿ ಕಾಣಿಸ್ಕೊಂಡಿದ್ರು. ಕೂಡಲೇ ರೀನಾ ಸಿಂಧು ಅನ್ನೋ ಈ ರೀಲ್ಸ್ ರಾಣಿಯನ್ನ ಮಹಿಳಾ ಪೊಲೀಸರು ರುಬ್ಬಿದಾಗ ನೋಡಿ ಸತ್ಯ ಬಾಯ್ಬಿಟ್ಲು ನೋಡಿ. ತಾನೇ ತನ್ನ ಪ್ರಿಯಕರನೊಂದಿಗೆ ಸೇರಿ ಕೊಂದಿದ್ದಾಗಿ ಹೇಳ್ಕೊಂಡಿದ್ದಾಳೆ. ಈ ಸೋ ಕಾಲ್ಡ್ ಫಿಸಿಯೋಥೆರಪಿಸ್ಟ್ ಸುಂದರಮನ್ನ ಪೇಷಂಟ್ ಆಗಿದ್ದ ಪರಿತೋಷ್ ಕ್ರಮೇಣ ಇವನೊಂದಿಗೆ ರೀನಾಗೆ ಸ್ನೇಹ ಬೆಳೀತು. ಆ ಸ್ನೇಹ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಪರಿತೋಷ್ಗೆ ವಯಸ್ಸಿದೆ, ಗಂಡನಿಗೆ ಈಗಾಗಲೇ 56 ವರ್ಷ. ಗಂಡನ 3 ಕೋಟಿ ಆಸ್ತಿ ತಗೊಂಡು ಪರಿತೋಷ್ ಜೊತೆ ಬದುಕೋ ಲೆಕ್ಕಾಚಾರದಲ್ಲೇ ಲವ್ವರ್ ಜೊತೆ ಸೇರ್ಕೊಂಡು ಗಂಡನನ್ನ ಮುಗಿಸಿ ಪ್ಲಾನ್ ಮಾಡಿದ್ಲು ಈ ರೀಲ್ಸ್ ರಾಣಿ. ಮೇ 31ನೇ ತಾರೀಕು ಚೆನ್ನಾಗಿ ಗಂಡನಿಗೆ ಕುಡಿಸಿದ ರೀನಾ ಸಿಂಧು ಅನ್ನೋ ಈ ರೀಲ್ಸ್ ರಾಣಿ ಲವರ್ ಪರಿತೋಷ್ ಜೊತೆ ಸೇರ್ಕೊಂಡು ಶಾಲುವಿನಿಂದ ಕುತ್ತಿಗೆ ಬಿಗಿದು ಕೊಂದಿದ್ಲು. ಮೃತದೇಹವನ್ನ ದೆಹಲಿಯಿಂದ ಉತ್ತರಾಖಂಡ್ನ ಕೊತ್ವಾಡ್ ಬಳಿಯ ಕಾಡ್ನಲ್ಲಿ ಎಸೆಯೋ ಪ್ಲಾನ್ ಇತ್ತು. ಹಾಗಾಗಿಯೇ ಗಂಡನ SUV 500 ಕಾರಿನಲ್ಲೇ ಶವವನ್ನ ತಂದು ಎಸೆದು ಹೋಗಿದ್ರು. ಇಬ್ಬರು ಒಂದೇ ರೆಸಾರ್ಟ್ ನಲ್ಲಿ ರೂಮ್ ಮಾಡ್ಕೊಂಡಿದ್ರು. ಆ ರೆಸಾರ್ಟ್ ರೂಮಿನ ರಶೀದಿ ಪರಿತೋಷ್ ಜೇಬಲ್ಲಿ ಸಿಕ್ಕಿತ್ತು. ಒಂದು ವೇಳೆ ಆ ಚೀಟಿಗೆ ಸಿಗದೆ ಹೋಗಿದ್ರೆ ಈ ಕೊಲೆ ಕೇಸ್ ಅಷ್ಟು ಸುಲಭಕ್ಕೆ ಕ್ಲಿಯರ್ ಆಗ್ತಿರ್ಲಿಲ್ಲ. ಸದ್ಯ ಕೊತ್ವಾಡ್ ಪೊಲೀಸರು ರೀಲ್ಸ್ ರಾಣಿ ರೀನಾಳನ್ನ ಹಾಗೂ ಪೋಲಿ ಪರಿತೋಷ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ.